ಅಲ್ಲ ಇವತ್ತು ನಿಂಗೊಂದು ವಿಷಯ ಗೊತ್ತಾಯ್ತಾ? ಏನು ಪರ್ವತಕ್ಕ, ವಿಷಯ ಏನಂತ ಹೇಳಿದ್ರೆ ತಾನೇ ಗೊತ್ತಾಗುತ್ತೆ. ನಾನು ಇವಾಗ ಈಚೆ ಬಂದು ಕುತ್ಕೊಂಡಿದ್ದು. ಅಯ್ಯೋ ಬೆಳಗಿಂದ ಕೆಲಸನೋ ಕೆಲಸ, ಹಾಗಾಗಿ ಈಚೆ ಬರೋಕ್ಕೆ ಆಗಿರಲಿಲ್ಲ. ಏನು ವಿಷಯ? ಅಯ್ಯೋ ಇವಳೊಬ್ಳು ಅಲ್ಲ ಕಣೆ, ಊರಿಗೂರೇ ಮಾತಾಡ್ತಾ ಇದ್ದಾರೆ. ಇವಳಿಗಿನ್ನ ವಿಷಯ ಗೊತ್ತಾಗಿಲ್ವಂತೆ. ಅಯ್ಯ ಆವಾಗಿಂದ ಏನಂತ ಹೇಳ್ತಾನೆ ಇದ್ದೀನಿ, ನೀನು ವಿಷಯ ಬಿಟ್ಬಿಟ್ಟು ಬೇರೆ ಎಲ್ಲ ಹೇಳ್ತಿಲ್ಲ, ಅದೇನಂತ ಹೇಳಕ್ಕೋ? ಅಯ್ಯೋ ಅದೇ ನಮ್ಮ ರಾಮೇಗೌಡ್ರಪ್ಪ ಇಲ್ವಾ, ಅವ್ರ ತಂಗಿ ಕಮಲು. ನಾನಪ್ಪ ಹೆಂಡತಿ ಕಣೆ. ಹ್ಞೂ ಕಣಕ್ಕ, ಗೊತ್ತಾಯ್ತು, ಹೇಳು ವಿಷಯಕ್ಕೆ ಬಾರಕ್ಕ. ಅವಳು ಎಂಥ ಕೆಲಸ ಮಾಡ್ತಾಳೆ ನಿಂಗೆ ಗೊತ್ತಾ? ಏನಾಯ್ತಕ್ಕ? ಅವಳ ಮಗನಿಗೆ ಹೊಲ ಉಳ್ಬೇಕಾದ್ರೆ ಭೂಮಿ ಒಳಗಡೆ ನಿಧಿ ಸಿಕ್ತಂತೆ ಕಣೆ. ಏನಕ್ಕ ಹೇಳ್ತಾ ಇರೋದು ನೀನು? ನಿಧಿನ? ಅದು ಕಮಲಮ್ಮ ಸಿಕ್ಕತ್ತಂತ? ಅಯ್ಯಯ್ಯೋ, ಈ ವಿಷಯ ನಮ್ಗೆ ಯಾರೋ ಗೊತ್ತೇ ಇಲ್ವಲ್ಲ. ಆಮೇಲೆ ಏನಾಯ್ತಂತೆ? ಆಮೇಲೆ ಆಗೋದೇನು, ಇಷ್ಟು ದಿನದವರೆಗೂ ಆ ವಿಷಯನ ಯಾರಿಗೂ ಹೇಳ್ದೆ ಬಚ್ಚಿಟ್ಕೊಂಡಿದ್ಲಂತೆ. ಆದರೆ ವಿಷಯ ಗೊತ್ತಾಗ್ತಿರತ್ತೈತಾ, ಒಬ್ಬರು ಕಿವಿ ಬಿದ್ದರೆ ಆಯ್ತಪ್ಪ. ಹೇಗೋ ಮಾಡಿ ಈ ವಿಷಯ ಪೊಲೀಸರಿಗೆ ಗೊತ್ತಾಗಿದೆ ಅಂತೆ. ಅವ್ರು ಬಂದು ಇವ್ರ ಮನೆಯೆಲ್ಲ ಹುಡ್ಕಾಡಿ ಅವ್ರ ಮಗನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದಂತೆ ಕಣೆ. ಏನಕ್ಕ ಹೇಳ್ತಾ ಇರ್ತೀನು? ಅವ್ರ ಮಗನ ಪೊಲೀಸರು ಅರೆಸ್ಟ್ ಮಾಡಿದ್ರಾ? ಅಯ್ಯಯ್ಯೋ ಎಂಥ ಕೆಲಸ ಆಗೋಯ್ತು ಅಲ್ಲ. ಇಷ್ಟೆಲ್ಲ ಆದ್ರೂ ನನಗೇನೋ ಗೊತ್ತಾಗಿಲ್ವಲ್ಲ. ಪಾಪ ಅವ್ರಿಗೆ ಎಷ್ಟು ಅವಮಾನ ಆಯಿತೋ ಏನೋ. ಅಯ್ಯೋ ಅವನಕ್ಕೆ ಪಾಪ ಅಂತ ನೀನು ಮಳ್ಳಿ ಥರ ಇದ್ಲ ಹೆಂಗ್ಸು, ನೋಡ್ದ ಎಂಥ ಕೆಲಸ ಮಾಡೋಳಂತ. ಅಲ್ಲ ನಿಧಿ ಸಿಕ್ಕಿದ್ಮೇಲೆ ತೊಗೊಂಡೋಗಿ ಗೌರ್ಮೆಂಟವ್ರಿಗೆ ಕೊಡಬೇಕು, ದೇವಸ್ಥಾನ ಕೊಡಬೇಕು. ಅದನ್ನು ಬಿಟ್ಬಿಟ್ಟು ಯಾವಾಗ ಕಾಣಿಸ್ತಾನೆ ಮನೆ ಬಚ್ಚಿಕೊಂಡು ಅವಳಲ್ಲ, ಎಂಥ ಖತರ್ನಾಕ್ ಇರಬೇಕು ಅವಳು. ಆದರೆ ದೇವ್ ಸುಮ್ಮನೆ ಬಿಡ್ತಾನ? ತಕ್ಕ ಬಾಟ ಕಲಸೇ ಕಳಿಸ್ತಾನೆ. ವಿಷಯ ಎಷ್ಟಿಟ್ಟು ಬಚ್ಚಿಟ್ರು ಅದು ನಿಂತ್ಕೊಳ್ಳಲ್ಲ. ಸತ್ಯ ಒಂದಲ್ಲ ಒಂದಿನ ಈಚೆ ಬರಲೇಬೇಕು. ಇವಾಗ ಅದೇ ಆಗಿರೋದು. ಆದರೂ ಅಕ್ಕ, ನಾನಂತೂ ಕಮಲಕ್ಕನ ಹೀಗೆಲ್ಲ ಮಾತಾಡ್ದು ಅಂದ್ಕೊಂಡೇ ಇದ್ದಿಲ್ಲ. ತುಂಬ ನಂಬಿದ್ದೆ. ಇನ್ನು ಮುಂದೆ ನಂಬೋದು ಕಷ್ಟನೇ ಬಿಡು. ನೋಡ್ರಿ, ನಾನೇನು ಬಂದು ನಿಮ್ಮ ಮುಂದೆ ನಿಂತ್ಕೊಂಡು ನಾನು ನಂಬಿ ಪ್ಲೀಸ್ ಪ್ಲೀಸ್ ಅಂತ ಕೇಳ್ಕೊಂಡಿಲ್ಲ. ನಂಬಿಕೆ ಅನ್ನೋದು ಮನುಷ್ಯನ ಗುಣ ನೋಡಿ ಬರ್ತೈತೆ, ಪರಿಸ್ಥಿತಿ ಮೇಲೆಲ್ಲ. ಏನು ಕಮಲಮ್ಮ, ನೀನು ಪರಿಸ್ಥಿತಿ ಸುಮ್ಮನೆ ಬಿಟ್ರೆ ನಾವು ನಂಬಿಡ್ತೀವಾ? ನಿಜ ಹೇಳು, ನಿಮ್ಮ ಮನೆಗೆ ಪೋಸಿ ಬಂದಿರ್ತಾನೆ, ನಿನ್ನ ಮಗನ ಕರ್ಕೊಂಡು ಹೋಗಿರ್ತಾನೆ. ಇದೆಲ್ಲ ನಿಜ ಅಂದಮೇಲೆ ಎಲ್ಲ ನಿಜನೇ ಆಗಿರ್ತೈತಪ್ಪ. ನೋಡಿ, ನೀವು ನಂಬಿ ಬಿಡಿ, ಅದರಿಂದ ನನಗೇನು ವ್ಯತ್ಯಾಸ ಆಗೋದಿಲ್ಲ. ಆದರೆ ನಾನಂತೂ ಯಾವುದೇ ಮೋಸ ಮಾಡಿಲ್ಲ, ದ್ರೋಹ ಮಾಡಿಲ್ಲ, ಅನ್ಯಾಯ ಅಂತೂ ಮಾಡೇ ಇಲ್ಲ. ಅನ್ಯಾಯ ಮಾಡದೇ ಬಿಟ್ಟು ಅದೆಲ್ಲ ನಮಗೆ ಗೊತ್ತಿಲ್ಲ. ಆದರೆ ನಿನಗಲ್ಲ, ನಿನ್ನ ಮಗನಿಗೆ ನಿಧಿ ಸಿಕ್ಕಿರೋ ವಿಷಯ ಸುಳ್ಳ ನಿಜಾನ ಹೇಳು. ಅದೇನು ಅಂತ ನಾನಾಗಲಿ ನೀವಾಗಲಿ ಹೇಳೋಕ್ಕಾಗಲ್ಲ. ಅದೆಲ್ಲನೂ ಪೊಲೀಸರ ಕೆಲಸ. ಅವ್ರ ಕೆಲಸ ಮಾಡೋಕ್ಕೆ ಬಿಡಿ. ನೀವ್ಯಾಕೆ ಮಾತಾಡ್ತೀರಾ? ಅವ್ರು ನಮ್ಮ ಮನೆಗೆ ನಿಜ ಪೊಲೀಸರು ಬಂದಿದ್ದು. ಆದರೆ ಅವ್ರು ಬಂದು ಕಾಡೋಕ್ಕೆ ನಾವು ಕಳ್ರ ಅಥವಾ ನಾವು ತಪ್ಪು ಮಾಡ್ತೀವಿ ಅಂತ ಅರ್ಥ ಅಲ್ಲ. ದಯವಿಟ್ಟು ಹೀಗೆಲ್ಲ ಬಾಯಿಗೆ ಬಂದಾಗ ಮಾತಾಡ್ಬಿಡ್ರಿ. ಅಯ್ಯೋ ಬಿಡಕ್ಕ, ಯಾರೂ ಬಾಯಿಗೆ ಬಂದಾಗ ಏನು ಮಾತಾಡಿಲ್ಲ, ಇದ್ದಿದ್ದೇ ಮಾತಾಡ್ತಾ ಇರೋದು. ಗಾದನೆ ಇದೆಯಲ್ಲ, ಇದು ಇದ್ದಂಗೆ ಹೇಳಿದ್ರೆ ಇದು ಬಂದು ಎದೆ ಗೊತ್ತಂತೆ. ಹಂಗಾಯ್ತು ನಿನ್ನ ಕತೆ ನೋಡು. ಅಲ್ಲ ಕಮಲು, ನಿಜ ಒಪ್ಕೊಂಬಿಡು, ಹೌದು ಸಿಕ್ಕಿತ್ತು, ನಾನೇ ಬಚ್ಚಿಕೊಂಡಿದ್ದೀನಿ ಅಂತ. ಅದ್ರಲ್ಲಿ ತಪ್ಪೇನಿದೆ? ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಯಾಕೆ ಹಿಂಗೆಲ್ಲ ಒದ್ದಾಡ್ತಾ ಇದೆಯಾ ಹೇಳು? ಇದು ನಿಂಗೆ ಸಿಕ್ಕಿದೆ ಅಂದಮೇಲೆ ಅದು ನಿಂದೇ ಆಗಿರ್ತೈತೆ. ಅದನ್ನು ಕೇಳೋ ಹಕ್ಕು ನಮ್ಗೆ ಎಲ್ಲಿದೆ ಹೇಳು? ಹಾಕಿದ್ಮೇಲೆ ದಯವಿಟ್ಟು ಸುಮ್ಮಿದ್ಬಿಡಿ, ಬಾಯಿಗೆ ಬಂದಾಗ ಮಾತಾಡ್ಬಿಡಿ. ಸತ್ಯ ಅಂತೆಲ್ಲ ಗೊತ್ತಾದ್ಮೇಲೆ ನೀನು ನಂಬ್ತೀರಾ. ಅಲ್ಲಿವರೆಗೂ ನಾನು ಕಾಯ್ತೀನಿ. ನೋಡ್ದ ನಿಜ ಮಾತಾಡೋದು ಜನಗಳಿಗೆ ಎಷ್ಟು ಕೋಪ ಬರ್ತೈತೆ ಅಂತ. ಹೋಗ್ಲಿ ಬಿಡು. ಅನ್ನಂಗೆ ಏನು ಸಾಂಬಾರು ಮಾಡಿದೆ ಇವತ್ತು? ಅಯ್ಯೋ ತರಕಾರಿ ಏನು ಸಿಕ್ಕಿಲ್ಲ ಕಣಕ್ಕ, ಅದಕ್ಕೆ ಅವರೆಕಾಳು ಹುರಿದು ಹುಳಿ ಮಾಡಿದ್ದೆ. ನೀನು ಮಾಡಿದ್ದೆ? ಅಯ್ಯೋ ನಾನು ಇನ್ನೂ ಏನು ಮಾಡಿಲ್ಲ ಕಣೆ. ಸರಿ, ಅವರೆಕಾಳು ಹುರಿದಿದ್ದೆ, ಸಾಂಬಾರು ಮಾಡಿದೆ ಅಂತ ಹೇಳಿದೆಯಲ್ಲ, ನನಗೊಂದು ಬಟ್ಲು ಅದನ್ನೇ ಕೊಡು, ಇವತ್ತು ಅದೇ ಆಗುತ್ತೆ. ಆಯಿತು ಬಿಡಕ್ಕ, ಕೊಡ್ತೀನಿ. ಬಿಸಿ ಮುದ್ದೆನ ಮಾಡಿದೆ, ನೀನು ಕೊಡಲ ಹಂಗೆ? ಹೌದಾ, ಒಳ್ಳೆ ಕೆಲಸ ಮಾಡಿದೆ. ಒಂದು ಕೆಲಸ ಮಾಡು, ತಟ್ಟೆಗೆ ಹಾಕೊಬಂದು ಕೊಟ್ಟು ಇಲ್ಲೇ ತಿಂದ್ಬಿಡ್ತೀನಿ, ಮತ್ತೆ ಮನೆಗೆ ಹೋಗ್ತೀನಿ. ಏನಿದೆ? ಆಯ್ತಕ್ಕ, ಹಾಗೆ ಮಾಡ್ತೀನಿ ತಡಿ. ತಾನು ನಂಗೆ ಸ್ವಲ್ಪ ಕೆಲಸ ಇದೆ ಹೊಲದಲ್ಲಿ, ಹೋಗಿ ಬರ್ತೀನಿ. ಆಯಿತು, ಹಾಗೆ ಮಾಡು. ಊಟಕ್ಕೆ ಬರೋಂಗಿದ್ರೆ ಮೊದಲೇ ಹೇಳು, ಅಡುಗೆ ಮಾಡಬೇಕು. ಊಟನ ಇವಾಗ 11 ಗಂಟೆ ಆಗಿದೆ. ಇವಾಗ ತಿಂದ್ಬಿಟ್ಟೋದ್ರೆ ಮತ್ತೆ ಹಶ್ವಾಗಲ್ಲ. ಮಧ್ಯಾಹ್ನಕ್ಕೆಲ್ಲ ಏನೂ ಬೇಡ, ಸಂಜೆ ಊಟಕ್ಕೆ ಬರ್ತೀನಿ. ಹೌದಾ, ಸರಿ ಹಾಗೆ ಮಾಡು. ಅದು ಇವತ್ತು ಮನೆಗೆ ಪೊಲೀಸರು ಬಂದರೂ ಬರ್ಬೋದು. ಮತ್ತೆ ಬರ್ತಾರಾ? ಯಾಕಂತೆ? ಎಲ್ಲ ಹೊತ್ತೆ ಮುಕ್ತಾಯ ಆಯ್ತಲ್ಲ, ಮತ್ತೇನು ಸಮಸ್ಯೆ ಅಂತ ಅವ್ರಿಗೆ? ತಾನು ನೀನು ಏನು ಮಾತಾಡ್ತಾ ಇದೆಯಾ? ನಿಧಿ ಇನ್ನೂ ಅವ್ರ ಕೈಗೆ ಸಿಕ್ಕಿಲ್ಲ, ಅದು ನಮ್ಮೇನಲ್ಲಿದೆ, ನಿಂಗೆ ಗೊತ್ತು ತಾನೇ? ಯಪ್ಪ, ಬಾಯ್ ಬಿಟ್ಟರೆ ಬರೀ ನಿಧಿ ನಿಧಿ ನಿಧಿನೇ. ಈ ಪದ ಕೇಳಿ ಕೇಳಿ ನಂಗಂತ ಸಾಕಾಗೋಗ್ಬಿಟ್ಟಿದೆ. ಆ ಪೊಲೀಸರು ಯಾವಾಗ ಬರ್ತಾರೋ
ಆ ನಿಧಿನ ಯಾವಾಗ ತೊಗೊಂಡು ಮನೆಯಿಂದ ಆಚೆ ಹೋಗ್ತಾರೋ ಆವಾಗಲೇ ನಮ್ಮೆಲ್ಲರಿಗೂ ನಿಮ್ಮಿಂದ ಕಾಣುತ್ತೆ. ಈ ಬುದ್ಧಿ ನಿಮ್ಗೆಲ್ಲರಿಗೂ ಮೊದಲೇ ಇರಬೇಕಾಗಿತ್ತು. ಇಷ್ಟೆಲ್ಲ ಆದಮೇಲೆ ಬುದ್ಧಿ ಬಂದರೆ ಏನು ಪ್ರಯೋಜನ? ನನಗಂತೂ ಆಚೆ ಕಾಲಿಟ್ರೆ ಎಲ್ಲರೂ ಅದೇ ಪ್ರಶ್ನೆ ಕೇಳ್ತಾರೆ. ನನಗೆ ಹೇಳ್ಬೇಡಪ್ಪ, ನೀನೇನೇ ಹೇಳಬೇಕಾಗಿದ್ದು ನಿಮ್ಮ ಅಮ್ಮನಿಗೆ ಹೇಳ್ಕೊ. ಅತ್ತೆ ಅತ್ತೆ, ಈ ಅತ್ತೆಗೆ ಏನಾಯಿತು? ಅತ್ತೆ ಏನು ಹೇಳೇ ಕೇಳಿಸ್ತಾ ಇದೆ. ಒಂದು ಸ್ವಲ್ಪ ಹೊತ್ತು ನಿಮ್ಮದೇ ಕುತ್ಕೊಳ್ಳೋಕೆ ಬಿಡಲ್ವ ನೀನು? ಹಾಂ ಅಮ್ಮ ತಾಯಿ, ಎಷ್ಟು ಹೊತ್ತು ಬೇಕೋ ಅಷ್ಟು ಕುತ್ಕೋ. ಇವಾಗ ನಿಮ್ಮ ಮಗ ಏನೋ ಕೇಳ್ತಾನೆ, ಹೇಳು. ಅಮ್ಮ, ಇವತ್ತು ಪೊಲೀಸರು ಮನೆಗೆ ಬರ್ಬೋದು. ನಾನು ಹೊಲಕ್ಕೆ ಹೋಗಿರ್ತೀನಲ್ಲ, ಆ ಸಮಯದಲ್ಲಿ ಬಂದರೆ ನಿನ್ಗೆ ಗೊತ್ತಲ್ಲ ಏನು ಮಾತಾಡಬೇಕು ಅಂತ. ಅವ್ರೇನೂ ಕೇಳಲ್ಲ, ಕೇಳಿದ್ರೆ ಸರಿಯಾಗಿ ಉತ್ತರ ಕೊಡು. ತಾನು ಇನ್ನು ಸ್ವಲ್ಪ ನೋಡ್ಕೊ. ಅಲ್ಲ ಮಗ, ಪೊಲೀಸರೆಲ್ಲ ಮನೆಗೆ ಬಂದು ಹೋದ್ಮೇಲೆ ನಾವು ಹೋದ್ರೆ ಆಗಲ್ಲ ನಿಮಗೆ. ಅಷ್ಟು ಅರ್ಜೆಂಟ್ ಕೆಲಸ ಏನಿದೆ ಹೊಲದಲ್ಲಿ ಜನ ಇದ್ದಾರೆ ತಾನೇ, ಮಾಡ್ಕೋತಾರೆ. ನೀನು ಹಾಗೆ ಮಾಡು. ಸುಮ್ಮನೆ ನಾವೊಂದು ಹೇಳೋದು ಅವರೊಂದು ಕೇಳೋದು, ಇದೇ ಸಮಸ್ಯೆ ಯಾಕೆ? ತಾನು ಅಮ್ಮ, ಪೊಲೀಸ್ನವ್ರು ಬಂದರು ಅಂತ ಕಾಣುತ್ತೆ. ಸರ್ ಬನ್ನಿ, ಒಳಗಡೆ ಬನ್ನಿ ಸರ್. ಸಾರಿ ಮಿಸ್ಟರ್ ಮನೋಜ್ ಅವರೇ, ನಾವು ನಿಮಗೆ ಪದೇ ಪದೇ ತೊಂದರೆ ಕೊಡ್ತಾನೇ ಇದ್ದೀವಿ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಡ್ಯೂಟಿ ಇರೋದೇ ಹಾಗೆ. ಅಯ್ಯೋ ಸರ್, ಪರವಾಗಿಲ್ಲ ಬಿಡಿ, ನನಗೂ ಅರ್ಥ ಆಗುತ್ತೆ. ನಿಮ್ಮ ಕರ್ತವ್ಯ ನೀವು ಮಾಡಲೇಬೇಕು ಅಲ್ವಾ ಸರ್? ಅದೇನು ಅಂದರೆ ನಾನು ನಿಮ್ಮ ಮನೇನ ಸ್ವಲ್ಪ ಪರಿಶೀಲನೆ ಮಾಡಬೇಕಾಗಿತ್ತು. ಪರಿಶೀಲನೆ ಅಂದರೆ ಏನು ಸರ್? ಸಾರ್ ನೀವು ಯಾಕೆ ಮತ್ತೆ ಮತ್ತೆ ಬಂದು ನಮಗೆ ತೊಂದರೆ ಕೊಡ್ತಾನೆ ಇದ್ದೀರಲ್ಲ ಸರ್? ಮೇಡಮ್, ನಾನು ಹೇಳಿದ್ನಲ್ಲ, ನಮ್ಮ ಕೆಲಸ ಇರೋದೇ ಹಾಗೆ. ತಾನು ನೀನು ಸುಮ್ಮನಿರು. ಬನ್ನಿ ಸರ್, ನೀವು ಬರ್ತೀರಾ ಅಂತ ನನಗೆ ಮೊದಲೇ ಗೊತ್ತಿತ್ತು. ಬೆಳಗ್ಗೆಯಿಂದ ಮನಸ್ಸು ಸಮಾಧಾನ ಇರಲಿಲ್ಲ. ಮತ್ತೇನು ವಿಷಯ ಆಗಿರ್ಬೋದು ಅಂತ ಅನಿಸ್ತಿತ್ತು. ನಿಮಗೆ ನಾವು ಬರೋದು ಹೇಗೆ ಗೊತ್ತಾಯಿತು? ಸರ್, ಈ ಊರಲ್ಲಿ ಇವಾಗ ಇದೇ ವಿಚಾರನೇ ದೊಡ್ಡ ಮಾತಾಗೈತೆ. ಯಾರೋ ಏನೋ ಹೇಳ್ತಾರೆ, ಇನ್ನೊಬ್ರು ಏನೋ ಹೇಳ್ತಾರೆ. ಬೆಳಗ್ಗೆ ಪಕ್ಕದನವರು ಕೂಡ ಮತ್ತೆ ಪೊಲೀಸರು ಬರ್ಬೋದು ಅಂತ ಮಾತಾಡ್ಕೊತಿದ್ರು. ನಮಗೆ ಹೊಸ ಮಾಹಿತಿ ಸಿಕ್ಕಿದೆ, ಅದಕ್ಕೆ ಮತ್ತೆ ಪರಿಶೀಲನೆ ಮಾಡಬೇಕು ಅಂತ ಬಂದಿದ್ದೀವಿ. ಸರ್, ನಾವು ಮೊದಲೇ ಎಲ್ಲ ಹೇಳಿದ್ದೀವಿ, ನಮಗೆ ಗೊತ್ತಿರೋದನ್ನೆಲ್ಲ ಹೇಳಿದ್ದೀವಿ. ಆದರೆ ನೀವು ಮತ್ತೆ ಮತ್ತೆ ನಮ್ಮ ಮನೆಗೆ ಬರ್ತಾಯಿದ್ರೆ ಈ ಊರಿನ ಜನ ಎಲ್ಲರೂ ನಾವೇನು ದೊಡ್ಡ ತಪ್ಪು ಮಾಡುತ್ತಾ ನಾನು ನೋಡೋಕ್ಕೆ ಶುರು ಮಾಡಿದ್ದಾರೆ ಸರ್. ನೋಡಿಮ್ಮ, ನನಗೆ ನಿಮ್ಮ ಪರಿಸ್ಥಿತಿ ಅಂತ ಅರ್ಥ ಆಗುತ್ತೆ, ಆದರೆ ನಮ್ಮ ಕೆಲಸ ನಾವು ಮಾಡಬೇಕಲ್ವಾ? ಸರಿ ಸರ್, ನಾನು ನಿಮ್ಮ ಕೆಲಸಕ್ಕೆ ತಡೆಯಾಗಲ್ಲ. ಮನೆ ಪೂರ್ತಿ ನೋಡಿ. ಆದರೆ ಒಂದು ಮಾತು, ಕೆಲವೊಂದು ಸಾರಿ ಅನುಮಾನ ಸತ್ಯಕ್ಕಿಂತಲೂ ದೊಡ್ಡದಾಗಿ ಕಾಣಿಸ್ಬಿಡ್ತೈತೆ. ಆದ್ದರಿಂದ ನಿರಪರಾಧಿಗಳಿಗೂ ನೋವಾಗಬಹುದಲ್ವ ಸರ್? ಸರಿ ಅಮ್ಮ, ನಾವೊಂದು ಸರಿ ಒಳಗಡೆ ಹೋಗಿ ಚೆಕ್ ಮಾಡ್ತೀವಿ. ಸರಿ ಸರ್, ನಿಮ್ಮ ಕೆಲಸ ನೀವು ಮಾಡಿ. ಅದೊಂದು ಮಾತು, ಅನುಮಾನ ಇದೆ ಅಂತ ಮಾತ್ರ ನಮ್ಮನ್ನ ತಪ್ಪಿತಸ್ಥರಾಗಿ ನೋಡಿಬಿಡಿ ಸರ್. ನೋಡಮ್ಮ, ತಪ್ಪು ಮಾಡಿದವರು ಯಾರೇ ಆಗಿರಲಿ ಒಂದಲ್ಲ ಒಂದಿನ ಸಿಗಾಕೊಂಡ್ಲೇಬೇಕು. ಯಾಕೆಂದರೆ ಸತ್ಯ ಅನ್ನೋದು ಸರಿಗಂಟ್ಕೊಂಡ ಬೆಂಕಿ ಇದ್ದಂಗೆ. ಸ್ವಲ್ಪ ಯಾಮಾದ್ರೆ ಅದು ನಮ್ಮ ಸುಟ್ಟಾಕ್ಬಿಡ್ತೈತೆ. ಸರಿ, ನಾವು ನಮ್ಮ ಕೆಲಸ ಮಾಡಬೇಕು. ಸ್ವಲ್ಪ ದಯವಿಟ್ಟು ಕೋಪರೇಟ್ ಮಾಡಿ. ರೀ ಅರುಣ್, ಒಳಗೋಗಿ ನೋಡ್ರಿ, ನಾನು ಈ ಕಡೆ ನೋಡ್ತೀನಿ. ಓಕೆ ಸರ್. ಅಮ್ಮ, ನೀನು ಯಾಕಮ್ಮ ಒಂಥರ ಇದೆಯಲ್ಲ, ಏನೋ ಕಳ್ಕೊಂಡಿರ್ತಾರ? ಏನೂ ಇಲ್ಲ ಮಗನೆ, ಹೀಗೆ ಒಂಥರ ಮನಸ್ಸಿಗೆ ಯಾಕೋ ಸಮಾಧಾನ ಆಗ್ತಾ ಇಲ್ಲ. ಸರಿ, ನಾನು ಹೋಗ್ಬಿಟ್ಟು ಎಲ್ಲರಿಗೂ ಕಾಫಿ ಮಾಡ್ಕೊಂಡು ಬಂದ್ಕೊಡ್ತೀನಿ. ಎಂತನೋ ಮನೆಗೆ ನೆಂಟರ ಬಂದವರೆ ಕಾಫಿ ಕುಡಿಯೋಕ್ಕೆ? ಅಯ್ಯೋ, ನಂಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಕಾಫಿ ಕುಡಿಬೇಕು ಅಂತ ಅನಿಸ್ತಿದೆ, ಅದಕ್ಕೆ ನಾನು ಒಬ್ಬಳೇ ಕೂಡ ಚೆನ್ನಾಗಿರಲ್ವಲ್ಲ, ಅದಕ್ಕೆ ಎಲ್ಲರಿಗೂ ಮಾಡ್ಕೊ ಬರ್ತೀನಿ. ನಾನೇನು ತಪ್ಪು ಮಾಡಿದೆ ಅಂತ ನನಗಳು ಅಷ್ಟೊಂದು ಮಾತಾಡಿದ್ಲು. ಮಾನ್ಸ ಸಮಾಧಾನ ಮಾಡ್ಕೊ ಮಾನ್ಸ, ಯಾಕಂಗೆ ಅಳ್ತಾ ಇದೀಯಾ? ಶರತ್, ಅದೇನಾಯ್ತು ಗೊತ್ತಾ ಇವತ್ತು? ಹಾಂ, ನನಗೆಲ್ಲ ವಿಷಯ ಗೊತ್ತು. ನೀನು ನಿಮ್ಮ ಅಮ್ಮ ಮನೆಗೆ ಹೋಗಿದ್ದು, ಅಲ್ಲಿ ನಡೆದ ಡ್ರಾಮಾ ಪ್ರತಿಯೊಂದು ನನಗೆ ಮನೋಜ ಹೇಳಿದ್ದಾನೆ. ನೀನು ಹೇಳು, ಇದ್ರಲ್ಲಿ ನನ್ನ ತಪ್ಪೇನಾದ್ರು ಇದೆಯಾ? ಅವಳು ಯಾಕಂಗೆ ಬಾಯಿಗೆ ಬಂದಂಗೆ ಬೈತಾನೆ ಇರ್ತಾಳೆ. ಯಾವಾಗಲೂ ನಾನು ಅವ್ಳನ್ನ ಬಯಸ್ಕೊಂಡು ಹತ್ಕೊಂಡು ಬರಬೇಕು. ನನಗೆ ಯಾಕೆ ಈ ಶಿಕ್ಷೆ? ನಾನು ಏನು ತಪ್ಪು ಮಾಡಿದೆ ಅಂತ? ನನ್ನ ತಂಗಿಗೆ ಒಳ್ಳೇದಾಗಲಿ ಅಂತ ನನ್ನ ಬಯಸಿದ್ರೆ ತಪ್ಪಾಯ್ತಾ? ಹಾಂ, ನೋಡಿ ಮನಸ, ಕೆಲವೊಂದು ಸಾರಿ ನಾವು ಏನೇ ಒಳ್ಳೇದು ಮಾಡೋಕ್ಕೋದ್ರೂ ಅದು ಕೆಟ್ಟದಾಗೆ ಕಾಣುತ್ತೆ. ಅದೆಲ್ಲನೂ ಹಾಗೆ ಬಿಟ್ಬಿಡ್ಬೇಕು. ಕಾಲಕ್ಕೆ ತಕ್ಕಂಗೆ ಅವರೇ ಬದಲಾಗ್ತಾರೆ. ಅದನ್ನೇ ಬಿಟ್ಟು ಅದನ್ನು ನೆನೆಸ್ಕೊಂಡು ಈಗ ಹತ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಹೇಳು? ಹಾಗಂತ ನಾನು ಎಷ್ಟು ಸಹಿಸ್ಕೊಳ್ಳಿ ಹೇಳು? ನನಗೊಂದು ಸಾಕಾಗ್ಬಿಟ್ಟಿದ್ದೆ. ಅವಳಿಗೆ ಸ್ವಲ್ಪನೂ ಅರ್ಥನೇ ಆಗಲ್ವಾ? ಇದಕ್ಕೆ ನಾನು ಏನಂತ ಉತ್ತರ ಕೊಡಲಿ? ನೋಡಿ ಮನಸ, ಅವಳು ನಿನ್ನ ತಂಗಿ ಮಧ್ಯೆ ನೀನೇ ಹಿಂಗೆ ಬೇಜಾರು ಮಾಡ್ಕೊಂಡ್ರೆ ಹೇಗಾಗುತ್ತೆ ಹೇಳು? ಇನ್ನು ಬೇರೆಯವರು ಏನಾಗ ಅನ್ಕೋಬೇಡ. ಹಾಗಾಗಿ ಸ್ವಲ್ಪ ದಿನ ಹಾಗೆ ಬಿಟ್ಬಿಡು. ಅವಳು ಚಿಕ್ಕೋಳಲ್ವಾ, ಸರಿ ಹೋಗ್ತಾಳೆ. ಶರತ್, ಅವಳು ಚಿಕ್ಕೋಳ ಬಾಯಲ್ಲಿ ಇಷ್ಟು ದೊಡ್ಡ ಮಾತು ಬರುತ್ತಾ ಹೇಳಿ ನೀನು? ಅಯ್ಯೋ, ಇವಾಗ ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ಕಣೆ, ಹೋಗ್ಲಿ ಬಿಡು.
ನಾನು ನಿಂಗೊಂದು ವಿಷಯ ಇಲ್ಲ, ಆ ವಿಷಯ ಕೇಳಿದ್ರೆ ನಿನ್ನ ಮೂಡ್ ಸರಿಯಾಗುತ್ತೆ. ಏನು ವಿಷಯ? ಹೇಳ್ತೀನಿ, ಮೊದಲು ನಾಳು ನಿಲ್ಲಿಸು. ಸರಿ ನಿಲ್ಲಿಸ್ತೆ, ಅದೇನಂತ ಹೇಳು. ಇವತ್ತು ನಾನು ಮತ್ತು ನೀನು ಎಲ್ಲಿಗೆ ಹೋಗ್ತಿದ್ದೀವಿ ಹೇಳು? ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನೀನೇ ಹೇಳು, ನಂಗೇನು ಗೊತ್ತು, ನೀನು ತಾನೇ ಹೇಳ್ತಿರೋದು. ಇವತ್ತು ನಾ ಇಬ್ಬರು ಮೂವಿಗೆ ಹೋಗ್ತಾ ಇದ್ದೀವಿ. ಏನು? ನೀನು ಏನು ಹೇಳ್ತಾ ಇದೀಯಾ? ನಾ ಇವತ್ತು ಮೂವಿಗೆ ಹೋಗ್ತಿದ್ದೀವಾ? ಅಯ್ಯಯ್ಯ, ಸ್ವಲ್ಪ ನಗ್ತಾ ನಗ್ತಾ ಹೇಳೆ, ಮೂವಿಗೆ ಹೋಗ್ತಿದ್ದೀವಾ ಅಂತ ಹೇಳ್ತಾರಾ? ಸರಿ ಸರಿ ಇರು, ನಾನು ಇದಷ್ಟು ಚೆನ್ನಾಗಿಲ್ಲ, ಬೇರೆ ಡ್ರೆಸ್ ಹಾಕೊಂಡ್ಬರ್ತೀನಿ. ಅಮ್ಮ ತಾಯಿ, ನಿನ್ನ ಮುಖದಲ್ಲಿ ಈಗ ನಗು ನೋಡೋಕ್ಕೆ ನನ್ನ ಹರಸಾಹಸ ಪಟ್ಟಂಗಾಯಿತು. ಅನ್ಯಾಯವಾಗಿ 5 ರೂಪಾಯಿ ವೇಸ್ಟ್ ಮಾಡ್ಕೊಬಿಟ್ನಲ್ಲ. ನೀನು ಸಮಾಧಾನ ಮಾಡಬೇಕು ಅನ್ನೋಕ್ಕೋಸ್ಕರ ಮೂವಿ ಟಿಕೆಟ್ ಬುಕ್ ಮಾಡ್ಕೊಬಂದೆ. ಅಯ್ಯೋ, ನೀನು ಒಳ್ಳೆ ಕೆಲಸ ಮಾಡಿದೆ. ನಾನಂತೂ ಮೂವಿ ನೋಡಿ ಎಷ್ಟು ದಿನ ಆಗುತ್ತೋ. ಶರತ್, ನಾನು ಮತ್ತು ನೀನು ಕೊನೆಯದಾಗಿ ನೋಡೋದು ಮೂವಿ ಯಾವ್ದು ಹೇಳು? ನನಗೆ ನೆನಪೇ ಇಲ್ಲ ಕಣೋ. ಅದು ಕದ್ದು ಮುಚ್ಚಿ ಹೋಗಿದ್ವಲ್ಲ, ಒಂದೇ ಒಂದು ಮೂವಿ. ಆ ಮೂವಿ ಹೆಸರು ಅದೇ ಕಣೆ, ಮರ್ತೋಗ್ಬಿಟ್ಟಾ? ನಿನ್ನ ಫೇವ್ರೆಟ್ ಹೀರೋ ಡಿ ಬಾಸ್ದು ಡೆವಿಲ್ ಮೂವಿ ಅಲ್ವಾ? ಹಾಂ, ನೋಡು ಇವಾಗ ನೆನಪಾಯ್ತು. ಅದೇ ನಮ್ಮ ಕೊನೆ ಮೂವಿ ಅಲ್ಲ. ಅದಾದ್ಮೇಲೆ ಇವಾಗಲೇ ಹೋಗ್ತಾ ಇರೋದು. ಸರಿ ಇರು, ನಾನು ಬೇಗ ಹೋಗಿ ರೆಡಿಯಾಗಿ ಬರ್ತೀನಿ. ಅಪ್ಪ, ಈ ಹೆಂಗಸರಿಗೆ ಮೂವಿ ಅಂದರೆ ಏನೋ ಒಂಥರ ಖುಷಿ. ಗಂಡನ ಜೊತೆನಲ್ಲೆಲ್ಲ ಆಚೆ ಹೋಗ್ತಾ ಇರಬೇಕು, ಆವಾಗಲೇ ಹೆಣ್ಮಕ್ಳಿಗೆ ಖುಷಿಯಾಗಿರುತ್ತೆ. ನೀವು ಹೀಗೆ ಮಾಡ್ತೀರಾ? ಎಂಟಿಗೆ ಸಮಾಧಾನ ಮಾಡಬೇಕಾದ್ರೆ ಮೂವಿಗೆ, ಶಾಪಿಂಗ್ಗೆ, ಹೋಟೆಲ್ಗೆ ಕರ್ಕೊಂಡೋಗಿ ಹೇಳಿ, ಹಾಗಿದ್ಮೇಲೆ ನನಗೆ ಕಮೆಂಟ್ ಮಾಡಿ.